ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ಇಂದು ಪ್ರತಿಯೊಬ್ಬ ಆಸ್ತಿ ಖರೀದಿದಾರರು ಕಡ್ಡಾಯವಾಗಿ ನೋಡಬೇಕಾದ ವಿಷಯದ ಬಗ್ಗೆ ಮಾತನಾಡೋಣ. ಈ ರಿಯಲ್ ಎಸ್ಟೇಟ್ ಸ್ಕ್ಯಾಮ್, ಈ ಸ್ಕ್ಯಾಮ್ಗಳಿಂದ ನೀವು ಹೇಗೆ ತಮ್ಮನ್ನು ತಾವು ರಕ್ಷಿಸ್ಕೋಬೇಕು. ಒಂದು ಸಣ್ಣ ತಪ್ಪು ನಿಮ್ಮ ಜೀವನದ ಸಂಪೂರ್ಣ ಉಳಿತಾಯವನ್ನ ಕಳೆದುಕೊಳ್ಳುವ ಪರಿಸ್ಥಿತಿಯನ್ನ ತಂದೊಡ್ಡುತ್ತೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ನಾನು ಹೇಳೋ ಪ್ರತಿಯೊಂದು ಅಂಶವು ನಿಮ್ಮ ಹಣ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಭವಿಷ್ಯವನ್ನ ರಕ್ಷಿಸುತ್ತೆ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಂತಹ ವಿಡಿಯೋಗಳು ಮಾಡಲು ಪ್ರೇರಣೆ ಸಿಗುತ್ತೆ. ಈಗ ಮತ್ತೆ ವಿಷಯಕ್ಕೆ ಬರೋಣ. ಮೊದಲನೆಯದು, ತುಂಬಾ ಕಡಿಮೆ ಬೆಲೆ ಈ ಆಫರ್ಗೆ ನೀವು ಎಂದಿಗೂ ತಕ್ಷಣ ನಂಬಕ್ಕೆ ಹೋಗ್ಬೇಡಿ. ಮಾರ್ಕೆಟಲ್ಲಿ 1 ಕೋಟಿ ರೂಪಾಯಿ ಇರೋ ಜಾಗ 50 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಮೊದಲು ಅನುಮಾನ ಪಡಬೇಕು. ರಿಯಲ್ ಎಸ್ಟೇಟ್ನಲ್ಲಿ ಉಚಿತವಾಗಿ ಅಥವಾ ಕಡಿಮೆ ಬೆಲೆಯಲ್ಲಿ ಯಾರು ಒಳ್ಳೆಯ ಆಸ್ತಿಯನ್ನು ಕೊಡೋದಿಲ್ಲ. ಎರಡನೇದು, ಮಾಲೀಕರನ್ನ ನೇರವಾಗಿ ಭೇಟಿ ಮಾಡಿ ಮಧ್ಯವರ್ತಿಗಳ ಮಾತನ್ನೇ ಸಂಪೂರ್ಣವಾಗಿ ನಂಬಕ್ಕೆ ಹೋಗ್ಬೇಡಿ. ಮಾರಾಟ ಮಾಡುವ ವ್ಯಕ್ತಿ ನಿಜವಾದ ಮಾಲೀಕರೇ ಅಂತ ಆಧಾರು, ಪ್ಯಾನ್, ಮೂಲ ದಾಖಲೆಗಳನ್ನು ನೀವು ನೋಡಿ ಖಚಿತ ಮಾಡಿಕೊಳ್ಳಿ. ಮೂರನೇ ಅಂಶ, ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಫೋಟೋ ಕಾಪಿ ಅಥವಾ ವಾಟ್ಸಪ್ ನೋಡಿ ನೀವು ಹಣ ಕೊಡಕ್ಕೆ ಹೋಗ್ಬೇಡಿ. ಸೇಲ್ ಡೀಡು, ಮದರ್ ಡೀಡು, EC, RTC, ಮೋಟಿವೇಶನ್ನು, ಟ್ಯಾಕ್ಸ್ ಪೇಡ್ ರಿಸಿಪ್ಟು, DC ಕನ್ವರ್ಷನ್ನು, ಲೇಔಟ್ ಅಪ್ಪು ಎಲ್ಲನೂ ಸರಿಯಾಗಿದೆಯಾ ಅಂತ ನೋಡಲೇಬೇಕು. ನಾಲ್ಕನೇದು, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟು ಅಥವಾ EC ಕಡ್ಡಾಯವಾಗಿ ಪರಿಶೀಲನೆ ಮಾಡಿ. ಆಸ್ತಿಯ ಮೇಲೆ ಲೋನು ಇದೆಯಾ, ಕೋರ್ಟ್ ಕೇಸ್ ಇದೆಯಾ, ಬೇರೆ ಯಾರಾದರೂ ಹಕ್ಕು ಬಾಧ್ಯತೆಗಳಿದೆಯಾ, ಇವೆಲ್ಲ EC ಮೂಲಕ ನಾವು ತಿಳಿಬಹುದು. ಐದನೇದು, ಸರ್ವೆ ನಂಬರು ಮತ್ತು ಸೈಟ್ ನಂಬರನ್ನು ಸ್ವತಃ ಪರಿಶೀಲನೆ ಮಾಡಬೇಕು. ದಾಖಲೆಗಳಲ್ಲಿ ಇರುವ ಸಂಖ್ಯೆ ಮತ್ತು ಸ್ಥಳದಲ್ಲಿರುವ ಸಂಖ್ಯೆ ಒಂದೇ ಆಗಿರಬೇಕು. ಅದನ್ನು ಖಚಿತ ಮಾಡ್ಕೊಳ್ಳಿ. ಆರನೇದು, ಜಾಗವನ್ನು ಖರೀದಿಸುವ ಮೊದಲು ಕನಿಷ್ಠ 2-3 ಸಲ ನೀವು ವಿಸಿಟ್ ಮಾಡಬೇಕು. ಸಂಜೆ, ಬೆಳಿಗ್ಗೆ ಅಲ್ಲಿ ನೀರು ಬರ್ತಾ ಇದೆಯಾ, ವಿದ್ಯುತ್ ಇದೆಯಾ, ಸುತ್ತಮುತ್ತಲಿನ ಅಭಿವೃದ್ಧಿ ಏನು, ಎಲ್ಲವನ್ನ ಗಮನಿಸಿ. ಏಳನೇದು, ಈ ಅಡ್ವಾನ್ಸ್ ಹಣವನ್ನು ಯೋಚಿಸದೆ ಕೊಡಕ್ಕೆ ಹೋಗ್ಬಿಡಿ. ಸರಿಯಾದ ಸೇಲ್ ಅಗ್ರಿಮೆಂಟ್ ಇಲ್ಲದೆ ಹಣ ಪಾವತಿಸಬೇಡಿ. ಪ್ರತಿಯೊಂದಕ್ಕೂ ನೀವು ಆದಷ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿ. ಎಂಟನೇದು, ಈ GPA ಮೂಲಕ ಆಸ್ತಿ ಖರೀದಿಸುವಾಗ ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಈ ಪವರ್ ಆಫ್ ಅಟಾರ್ನಿ ಇನ್ನೂ ಜಾರಿಯಲ್ಲಿದೆಯಾ, ರದ್ದಾಗಿದೆಯಾ, ನಿಜವಾಗಿದೆಯಾ, ಇದನ್ನ ವಕೀಲರಿಂದ ಪರಿಶೀಲನೆ ಮಾಡಬೇಕು. 9ನೇದು, ವಾರಸುದಾರರ ಆಸ್ತಿಯನ್ನು ಎಲ್ಲ ಕಾನೂನು ವಾರಸುದಾರರ ಒಪ್ಪಿಗೆ ಇದೆಯಾ ಅಂತ ಖಚಿತ ಮಾಡ್ಕೊಳ್ಳಿ. ಲೀಗಲ್ ಹೇರ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ರಿಲೀಸ್ ಡೀಡು ಅಥವಾ ಈ ಪಾರ್ಟಿಷನ್ ಡೀಡು ಇವೆಲ್ಲವನ್ನು ಪರಿಶೀಲನೆ ಮಾಡದೆ ಮುಂದಕ್ಕೆ ಹೋಗ್ಬಿಡಿ. 10ನೇದು, ಅನುಮೋದನೆ ಪಡೆದ ಲೇಔಟು ಅಥವಾ ಪ್ರಾಜೆಕ್ಟ್ ಆಗಿದೆಯಾ ಅಥವಾ ಪರಿಶೀಲನೆ ಮಾಡಿ. ಈ BDAನ, BMRDನ ಯಾವುದು ಇದು ಪ್ರಾಧಿಕಾರದಿಂದ ಅನುಮೋದನೆ ಪಡೆದಿದೆ ಅನ್ನೋದನ್ನು ನೋಡ್ಕೋಬೇಕು. 11ನೇದು, ಡೆವಲಪರ್ ಅಥವಾ ಸೆಲ್ಲರ್ ಅವರ ಹಿನ್ನೆಲೆಯನ್ನ ತಿಳ್ಕೋಬೇಕು. ಅವರು ಹಿಂದೆ ಮಾಡಿದ ಪ್ರಾಜೆಕ್ಟ್ಗಳನ್ನು ನೋಡಿ, ಗೂಗಲ್ ಸರ್ವೆ ನೋಡಿ, ಗ್ರಾಹಕರ ಅಭಿಪ್ರಾಯ, ಯಾರಾದರೂ ತಗೊಂಡಿರೋರು ಅವರ ಅಭಿಪ್ರಾಯ ನೋಡಿ. 12ನೇದು, ಬ್ಯಾಂಕ್ ಲೋನ್ ಅಪ್ರೂವಲ್ ಇರುವ ಆಸ್ತಿಗಳಿಗೆ ಹೆಚ್ಚಿನ ವಿಶ್ವಾಸಾರ್ಹತೆ ಇರುತ್ತೆ. ಬ್ಯಾಂಕ್ ಕೂಡ ದಾಖಲೆಗಳನ್ನು ಪರಿಶೀಲಿಸದೆ ನಂತರನೇ ಅವರು ಸಾಲ ಕೊಡೋದು. ಆದರೆ ಬ್ಯಾಂಕ್ ಲೋನ್ ಇದೆ ಅಂದ ಮಾತ್ರಕ್ಕೆ ಎಲ್ಲ ಕಾನೂನುಬದ್ಧ ಅಂತಲ್ಲ. 13ನೇದು, ಈ ವಾಟ್ಸಪ್ ಮೆಸೇಜು ಅಥವಾ ಬ್ರೋಚರು, ಅಡ್ವರ್ಟೈಸ್ಮೆಂಟ್ ನೋಡಿ ನೀವು ನಿರ್ಧಾರ ಮಾಡಕ್ಕೆ ಹೋಗ್ಬೇಡಿ. ಮಾಹಿತಿಯನ್ನು ದಾಖಲೆಗಳ ಮೂಲಕ ದೃಢಪಡಿಸಿಕೊಳ್ಬೇಕು. 14ನೇದು, ಈ ಬ್ಲ್ಯಾಂಕ್ ಪೇಪರ್ ಅಥವಾ ಬ್ಲ್ಯಾಂಕ್ ಚೆಕ್ ಮೇಲೆ ಸಹಿ ಮಾಡಬೇಡಿ. ಯಾವ ದಾಖಲೆ ಓದದೆ ಸಹಿ ಹಾಕಬೇಡಿ. ಪ್ರತಿ ಸಾಲನ್ನು ಓದಿ ಅರ್ಥ ಮಾಡಿಕೊಂಡು ವಕೀಲರನ್ನು ಕೇಳಿ ಹಾಕ್ಕೊಳ್ಳಿ. 15, ಲೀಗಲ್ ವೆರಿಫಿಕೇಶನ್ ಮಾಡಿಸದೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗ್ಬೇಡಿ. 1000 ರೂಪಾಯಿ ಉಳಿಸಕ್ಕೆ ಹೋಗಿ ಆಮೇಲೆ ಲಕ್ಷಾಂತರ ರೂಪಾಯಿಯನ್ನು ಕಳ್ಕೊತೀರಾ. ಅನುಭವಿ ಪ್ರಾಪರ್ಟಿ ಲಾಯರ್ ಮೂಲಕ ಸಂಪೂರ್ಣ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ. ಗೋಲ್ಡನ್ ರೂಲ್ ಏನಂದ್ರೆ, ಇವತ್ತೇ ಅಡ್ವಾನ್ಸ್ ಕೊಡಿ, ಇವತ್ತೇ ಬುಕ್ ಮಾಡಿ, ನಾಳೆನೇ ಡಬಲ್ ಆಗುತ್ತೆ, ಇದು ಕೊನೆ ಸೈಟು ಅಂತ ಒತ್ತಡ ಏನಾದರೂ ಹಾಕಿದ್ರೆ ತಕ್ಷಣ ನಿರ್ಧಾರ ಮಾಡಬೇಡಿ. ಒಳ್ಳೆಯ ಆಸ್ತಿ ಎಂದಿಗೂ ನಿಮ್ಮನ್ನ
ಸಮಯ ತಗೋಬೇಕು. ರಿಯಲ್ ಎಸ್ಟೇಟ್ನಲ್ಲಿ ಹಣ ಸಂಪಾದಿಸೋಕ್ಕಿಂತ ಮೊದಲು ಹಣವನ್ನು ಕಳೆದುಕೊಳ್ಳದಿರುವುದೇ ದೊಡ್ಡ ಯಶಸ್ಸು. ಆದ್ರಿಂದ ದಾಖಲೆಗಳನ್ನು ಪರಿಶೀಲಿಸಿ, ಕಾನೂನು ಸಲಹೆ ಪಡೆಯಿರಿ, ಸ್ಥಳವನ್ನು ಪರಿಶೀಲಿಸಿ, ಮಾಲೀಕರನ್ನು ಭೇಟಿ ಮಾಡಿ, ನಂತರವೇ ಹೂಡಿಕೆ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇಂತಹ ರಿಯಲ್ ಎಸ್ಟೇಟ್ ಎಜುಕೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಸುರಕ್ಷಿತ ಹೂಡಿಕೆ ಎಂದರೆ ಬುದ್ಧಿವಂತ ಪರಿಶೀಲನೆಯಿಂದ ಆರಂಭವಾಗುವುದು. ಧನ್ಯವಾದಗಳು.